ತಮ್ಮನ್ನು ಇಷ್ಟು ವರ್ಷಗಳ ನಂತರ ಸಂಧಿಸಿದ್ದು ನಮಗೆ ಅತೀವ ಸಂತೋಷವಾಯಿತು. ಆದರೆ ತಾವು ಇಷ್ಟು ವರ್ಷ ಮಠದ ಕಡೆ ಏಕೆ ಬರಲಿಲ್ಲ ಎಂಬ ಅನುಮಾನ ನಮ್ಮನ್ನು ಬಹಳಷ್ಟು ಕಾಡಿದೆ. ಜ್ಞಾನದ ಹುಡುಕಾಟದಲ್ಲಿ ಮನಸ್ಸು ಮಠದ ಕಡೆ ಹೊರಳಲೇ ಇಲ್ಲ. ಯಾದವೇಂದ್ರರೇ, ಸತ್ಯಾನ್ವೇಷಣೆಗೆ ಭೂತ ಭವಿಷ್ಯಕ್ಕಿಂತ ವರ್ತಮಾನದಲ್ಲಿ ಕಳೆದು ಹೋಗುವುದು ಸಹಜವೇ ಸರಿ. ಬನ್ನಿ, ಪೀಠವನ್ನು ಅಲಂಕರಿಸಿ. ನೀವು ನನಗೆ ಮುಜುಗರವನ್ನು ತರುತ್ತಿದ್ದೀರಿ ರಾಘವೇಂದ್ರ ತೀರ್ಥರೇ. ಛೇ, ಹಾಗೇನೂ ಇಲ್ಲ. ಜ್ಞಾನಿಗಳಿಗೆ ಗೌರವ ನೀಡುವುದು ನಮ್ಮ ಪರಮ ಧರ್ಮ. ನಿಮ್ಮ ಜ್ಞಾನದ ಮುಂದೆ ನಮ್ಮದು ಸಾಗರದಲ್ಲಿ ಬೀಳುವ ಒಂದು ಮಳೆ ಹನಿಯಂತೆ. ದೊಡ್ಡ ಮಾತು. ತುಂಬಿದ ಕೊಡ ತುಳುಕುವುದಿಲ್ಲ ರಾಘವೇಂದ್ರ ತೀರ್ಥರೇ. ನಿಮ್ಮ ದಿಗ್ವಿಜಯ ಯಾತ್ರೆ, ಗ್ರಂಥ ರಚನೆ, ಪಾಂಡಿತ್ಯ ಪ್ರದರ್ಶನ ನಾಡಿನ ಉದ್ದಗಲಕ್ಕೂ ಮನೆ ಮಾತಾಗಿದೆ. ನಿಮ್ಮಂತಹ ಮಹಾನುಭಾವರಿಂದ ಗೌರವ ಸ್ವೀಕಾರ ನಮ್ಮ ಪುಣ್ಯವೇ ಸರಿ. ಪರಸ್ಪರ ಗೌರವಗಳ ನಡುವೆ ಪಾಪ ಪುಣ್ಯಗಳ ಮಾತೆಲ್ಲಿ ಯಾದವೇಂದ್ರರೇ? ಅಂದ ಹಾಗೆ ಗುರುಗಳಾದ ಸುಧೀಂದ್ರ ತೀರ್ಥರ ಕಾಲವಾದ ವಿಷಯ ಕೇಳಿ ನಮಗೆ ಅತೀವ ದುಃಖವಾಗಿದೆ. ಹೌದು ಯತಿಗಳೇ, ನಮಗಂತೂ ಆ ದುಃಖದಿಂದ ಹೊರಬರಲು ಬಹಳಷ್ಟು ದಿನಗಳೇ ತೆಗೆದುಕೊಂಡಿತು. ಆಗ ಗುರುಗಳೇ ದರ್ಶನ ನೀಡಿ ಕರ್ತವ್ಯದ ಕಡೆ ಗಮನ ಹರಿಸಲು ಸೂಚಿಸಿದರು. ಆ ನಂತರವಷ್ಟೇ ನಮ್ಮ ಮನಸ್ಸು ತಹಬದಿಗೆ ಬಂದಿತು. ಒಮ್ಮೆ ಅವರ ಬೃಂದಾವನ ದರ್ಶನ ಮಾಡಬೇಕೆಂಬ ಬಯಕೆ ಆಗುತ್ತಿದೆ ರಾಘವೇಂದ್ರ ತೀರ್ಥರೇ. ಅಗತ್ಯವಾಗಿ ಹೋಗಿ ಬನ್ನಿ. ಅವರ ಅಪೇಕ್ಷೆಯಂತೆ ಶ್ರೀ ವ್ಯಾಸತೀರ್ಥರ ಸನ್ನಿಧಿಯಲ್ಲೇ ಬೃಂದಾವನವನ್ನು ನಿರ್ಮಿಸಲಾಗಿದೆ. ತಾವು ಬಯಸಿದಾಗ ಹೋಗಿ ಬರಬಹುದು. ಅಯ್ಯೋ, ಇದೇನು ಗೋವಿಂದ, ಇವರಿಬ್ಬರು ಇಷ್ಟೊಂದು ಅನ್ಯೋನ್ಯವಾಗಿದ್ದಾರೆ. ಹಂಪಿಗೆ ಬೇರೆ ಪ್ರಯಾಣ ಮಾಡಬೇಕು ಅಂತ ಇದ್ದಾರೆ. ಇಲ್ಲ, ನನ್ನ ಕನಸು ನನಸಾಗಬೇಕಂದ್ರೆ ಇವರು ಶಾಶ್ವತವಾಗಿ ಇಲ್ಲೇ ನೆಲೆಸಬೇಕು. ನನಗಿರೋ ಅಸ್ತ್ರ ಇವರು ಒಬ್ಬರೇ. ಶತಾಯಗತಾಯ ಇವ್ರನ್ನ ಪೀಠದಲ್ಲಿ ಗೂಟ ಹೊಡೆದು ಕೂರಿಸಲೇಬೇಕು. ಸ್ವಾಮಿ, ಏಕೆಷ್ಟು ಉದ್ವೇಗ? ನಿಧಾನವಾಗಿ ಸಮಾಧಾನವಾಗಿ ವಿಚಾರಿಸಬಹುದಲ್ಲವೇ? ಹೇಗೆ ಸಮಾಧಾನ? ಯಾರಿಗೆ ಸಮಾಧಾನ? ಸೋಲಿನ ಮೇಲೆ ಸೋಲುಗಳು. ನೆರೆ ರಾಜರು ನಮ್ಮ ಮೇಲೆ ಮುಗಿಬೀಳಲು ಹೊಂಚು ಹಾಕುತ್ತಿದ್ದಾರೆ. ಸೈನ್ಯ ಕಂಗೆಟ್ಟಿದೆ. ಶಸ್ತ್ರಾಸ್ತ್ರಗಳ ಕೋಟಿ ಬರಿದಾಗಿದೆ. ಕೊಳ್ಳಲು ಭಂಡಾರದಲ್ಲಿ ಹಣವಿಲ್ಲ. ತೆರಿಗೆಯೂ ವಸೂಲಾಗುತ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಸಮಾಧಾನದಿಂದ ಇರುವುದಾದರೂ ಹೇಗೆ ರಾಣಿ? ಮಂತ್ರಿಗಳೇ, ತೆರಿಗೆ ಏಕೆ ವಸೂಲಾಗುತ್ತಿಲ್ಲ? ಪ್ರಕೃತಿ ಪ್ರತಿಕೂಲವಾಗಿರುವುದೇ ಇದಕ್ಕೆಲ್ಲ ಮುಖ್ಯ ಕಾರಣ ಮಹಾರಾಣಿ. ಧರೆಗೆ ಮಳೆ ಬಿದ್ದು ಹಲವು ವರ್ಷಗಳೇ ಕಳೆದಿವೆ. ಕುಡಿಯಲು ನೀರಿಲ್ಲ. ದನಕರುಗಳಿಗೆ ಮೇವಿಲ್ಲ ಮಹಾರಾಣಿ. ಬಿತ್ತಿದ ಬೆಳೆಗಳು ನಾಶವಾಗುತ್ತಿದೆ. ರೈತರು ಪರ ರಾಜ್ಯಗಳಿಗೆ ಗುಳೆ ಹೋಗುತ್ತಿದ್ದಾರೆ. ಈ ನಡುವೆ ತೆರಿಗೆಯನ್ನು ದುಪ್ಪಟ್ಟು ಮಾಡಿ ವಸೂಲಾಗುತ್ತಿದ್ದ ಅಲ್ಪ ಸ್ವಲ್ಪ ತೆರಿಗೆಯೂ ಬಾರದೆ ಜನರು ಸೆರೆಮನೆಗೆ ಬರಲು ಸಿದ್ಧರಾಗುತ್ತಿದ್ದಾರೆ ಮಹಾಸ್ವಾಮಿ. ಬಂದರೆ ಅವರಿಗೆ ಊಟ ಉಪಹಾರವನ್ನು ಕೊಡಬೇಕು. ಅದಕ್ಕೂ ನಮ್ಮ ಗೋದಾಮಿನಲ್ಲಿ ಧಾನ್ಯವಿಲ್ಲ. ಸಾಕು ಮಾಡಿ ನಿಮ್ಮ ಸಬೂಬಗಳನ್ನು. ಚಡಿಯೇಟು ಕೊಟ್ಟು ತೆರಿಗೆ ವಸೂಲಿ ಮಾಡಿ ಎಂದರೆ ಸೆರೆಮನೆಗೆ ದೂಡಿ ಬಿಟ್ಟಿ ಕೂಳು ಕೊಡಬೇಕು ಎಂದಿದ್ದೀರಾ? ಅದು ಹಾಗಲ್ಲ ಪ್ರಭು. ಮತ್ತೆ ಹೇಗೆ? ಇರುವುದನ್ನು ಹರಾಜು ಹಾಕಿ, ತೆರಿಗೆ ಸಂಗ್ರಹಿಸಲಾರದ ಅಧಿಕಾರಿಗಳನ್ನು ಕಿತ್ತು ಹಾಕಿ, ಆ ಜಾಗಕ್ಕೆ ಬೇರೆಯವರನ್ನು ನೇಮಿಸಿ. ಬೇಡಿ ಪ್ರಭು, ತುಡುಕಬೇಡಿ. ಕಷ್ಟ ಕಾಲದಲ್ಲಿ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಪ್ರಜೆಗಳು, ಅಧಿಕಾರಿಗಳು ಎಲ್ಲರನ್ನೂ ಎದುರು ಹಾಕಿಕೊಂಡು ರಾಜ್ಯಭಾರ ನಡೆಸಲಾಗುತ್ತದೆಯೇ? ಪ್ರಕೃತಿಯೇ ಮುನಿದಿರುವಾಗ ಯಾರೇನು ಮಾಡಲು ಸಾಧ್ಯ? ದಯಮಾಡಿ ಜನವಿರೋಧಿ ಮಾರ್ಗಗಳನ್ನು ಬಿಟ್ಟು ಜನಪರವಾಗಿ ಚಿಂತಿಸಿ. ಹೌದು ಮಹಾಪ್ರಭು, ಮಹಾರಾಣಿಯವರು ಹೇಳುತ್ತಿರುವುದು ಸಮಂಜಸವಾಗಿದೆ. ಸಾಕು ಮಾಡಿ ನಿಮ್ಮ ಪ್ರಲಾಪ. ನಮ್ಮ ಗುರಿ ಇರುವುದು ಬೊಕ್ಕಸ, ಸೈನ್ಯ, ಸಾಮ್ರಾಜ್ಯ ವಿಸ್ತರಣೆ. ನಮಗೆ ಕೆಲಸ ಮಾಡುವವರು ಬೇಕೇ ಹೊರತು ಉಪದೇಶ ಮಾಡುವವರಲ್ಲ. ನಿಮ್ಮ ಕೈಲಾದರೆ ಮಾಡಿ, ಇಲ್ಲವೆಂದರೆ ರಾಜೀನಾಮೆಯನ್ನು ಕೊಟ್ಟು ಹೊರಟು ಹೋಗಿ.
ಮಂತ್ರಿಗಳೇ, ಅವರ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ. ದಯಮಾಡಿ ಸ್ಥಾನ ತೊರೆಯುವ ನಿರ್ಧಾರ ಮಾಡಬೇಡಿ. ಎಲ್ಲಾದರೂ ಉಂಟೆ ಮಹಾರಾಣಿ. ರಾಜ್ಯ ಸಮೃದ್ಧಿಯಾಗಿದ್ದಾಗ ಅಧಿಕಾರ ಅನುಭವಿಸಿ ಕಷ್ಟ ಕಾಲದಲ್ಲಿ ಬಿಟ್ಟು ಹೋಗುವುದು ರಾಜದ್ರೋಹ. ಮಹಾರಾಜರು ಹತಾಶೆಗೊಂಡಿದ್ದಾರೆ. ಸೋಲು ಅವರನ್ನು ಕಂಗೆಡಿಸಿದೆ. ಕಷ್ಟ ಕಾಲದಲ್ಲಿ ಕೋಪದ ಕೈಗೆ ಬುದ್ಧಿ ಕೊಡಬಾರದು ಮಹಾರಾಣಿ. ನೀವು ಅವರ ಕೋಪವನ್ನು ಶಮನ ಮಾಡಲು ಪ್ರಯತ್ನಿಸಿ ಮಹಾರಾಣಿಯವರೇ. ಮಹಾರಾಣಿಯವರೇ, ಈ ಸಂಕಷ್ಟಕ್ಕೆಲ್ಲ ಮೂಲ ಕಾರಣ ರಾಜ್ಯಕ್ಕೆ ಬಡಿದಿರುವ ಬರಗಾಲ. ನಾವು ಆ ಬಗ್ಗೆ ಪರಿಹಾರೋಪಾಯಗಳನ್ನು ಹುಡುಕುತ್ತೇವೆ. ತಾವು ಚಿಂತಿಸಬೇಡಿ. ನಿಮ್ಮ ಕಾಳಜಿಗೆ ಧನ್ಯವಾದಗಳು ಸೇನಾಧಿಪತಿಗಳೇ. ಸ್ವಲ್ಪ ಸಮಯ ಎಲ್ಲರೂ ತಾಳ್ಮೆಯಿಂದ ಇರಿ. ನಾವು ನಂಬಿರುವ ದೇವರು ಖಂಡಿತವಾಗಿಯೂ ನಮಗಾಗಿ ಒಂದು ದಾರಿಯನ್ನು ತೋರುತ್ತಾನೆ. ಹೋಗಿ ಬನ್ನಿ. ಮಹಾರಾಣಿಯವರಿಗೆ ಪ್ರಣಾಮಗಳು. ಬರ ಹೇಳಿದ್ದರಂತೆ. ಹೌದು ಮಂತ್ರಿಗಳೇ, ಸಮಸ್ಯೆಗಳಿಗೆ ಪರಿಹಾರವೇನಾದರೂ ಸಿಕ್ಕಿದೆ? ಮಹಾರಾಣಿ, ಅಧಿಕಾರಿಗಳೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಸಲಹೆ ಕೇಳಿದ್ದೇವೆ. ಎಲ್ಲರೂ ಶತ್ರುರಾಜರ ಮುತ್ತಿಗೆಯ ಭೀತಿಯಲ್ಲಿದ್ದಾರೆ. ಬರಗಾಲದ ಕ್ರೌರ್ಯದಿಂದ ಜನಸಾಮಾನ್ಯರು ರೋಗ ರುಜಿನ ಹಸಿವಿನಿಂದ ಕಂಗಾಲಾಗಿದ್ದಾರೆ. ತೀರಾ ಕಷ್ಟದಲ್ಲಿರುವವರಿಗೆ ನೆರವು ನೀಡೋಣ ಎಂದರೆ ಬೊಕ್ಕಸ ಬರಿದಾಗಿದೆ. ದಿಕ್ಕೇ ತೋಚುತ್ತಿಲ್ಲ ಮಹಾರಾಣಿ. ಇದೇ ವಿಚಾರವಾಗಿ ನಿಮ್ಮನ್ನು ಬರ ಹೇಳಿದ್ದು. ತೆಗೆದುಕೊಳ್ಳಿ. ಇದೇನು ತಾಯಿ? ವಿವಾಹ ಕಾಲದಲ್ಲಿ ನಮ್ಮ ತವರು ಮನೆಯಿಂದ ಬಂದ ಒಡವೆಗಳು. ಇವುಗಳನ್ನು ಮಾರಿ ಬಡವರಿಗೆ ನೆರವಾಗಿ ಸಾಯುವವರ ಜೀವವಾದರೂ ಉಳಿಯಲಿ. ಎಂತಹ ಉದಾರ ಮನಸ್ಸು ತಾಯಿ ತಮ್ಮದು. ಮಂತ್ರಿಗಳೇ, ಪ್ರಜೆಗಳಿದ್ದರೆ ಅಲ್ಲವೇ ರಾಜ, ರಾಜ್ಯ, ಅಧಿಕಾರ ಎಲ್ಲವೂ. ಉಳ್ಳವರ ಬೊಕ್ಕಸದಿಂದ ತೆಗೆದು ಹಸಿದವರ ಜೀವ ಉಳಿಸುವುದೇ ರಾಜಧರ್ಮ. ಹಸಿದು ಸತ್ತವರ ಮೆರವಣಿಗೆಯಲ್ಲಿ ಅಲಂಕಾರದ ಉತ್ಸವ ಅಮಾನವೀಯ. ಜನರಿಂದ ಜನರಿಗಾಗಿ ಬದುಕುವವನೇ ನಿಜವಾದ ರಾಜ. ಇದನ್ನು ಮಾರಿ ಸಪಾತ್ರರಿಗೆ ಸಹಾಯ ಮಾಡಿ. ಆಹಾ ತಾಯಿ, ನಿಮ್ಮ ಕಾಳಜಿಗೆ ಶರಣು ತಾಯಿ. ಆದರೆ ಈ ಒಡವೆಗಳನ್ನು ಮಾರಿದರೆ ಧನವೇನೂ ಸಿಗುತ್ತದೆ, ದವಸ ಧಾನ್ಯಗಳೇ ಸಿಗುವುದಿಲ್ಲ ತಾಯಿ.